ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಶ್ರೀರಾಮನವಮಿ ಆಗಿರೋದ್ರಿಂದ ಕರ್ಬೂಜ ಜ್ಯೂಸ್ ಅಂತ ಹೇಳ್ಬೋದು, ಇಲ್ಲ ಅಂದರೆ ಕರ್ಬೂಜ ಪಾನಕ ಅಂತನಾದರೂ ಹೇಳ್ಬೋದು. ಅದನ್ನು ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಅಂದರೆ ಬೆಲ್ಲ, ಜಜ್ಕೊಂಡಿರೋವಂಥ ಬೆಲ್ಲ, ಅದಕ್ಕೆ ಏಲಕ್ಕಿ ಅದಕ್ಕೆ ಹಾಕಿ ಕುಟ್ಕೊಂಡಿದ್ದೀನಿ ನಾನಿಲ್ಲಿ. ನೋಡ್ತಾ ಇರ್ಬೋದು, ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಏಲಕ್ಕಿ. ಅದನ್ನು ಅದ್ರ ಜೊತೆನೇ ಹಾಕಿ ನಾನು ಕುಟ್ಕೊಂಡು ರೆಡಿ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಒಂದು ಹೋಳು ನಿಂಬೆಹಣ್ಣು ಬೇಕು. ಅದಕ್ಕೆ ಬೇಕಾಗಿರೋವಂಥ ಕರ್ಬೂಜ, ಅದಕ್ಕೆ ಆಲ್ರೆಡಿ ನಾನು ಮ್ಯಾಶ್ ಮಾಡಿ ಚೆನ್ನಾಗಿ ಇದು ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳೋದಾದರೆ ಕರ್ಬೂಜ ಹಣ್ಣು, ಚೆಚ್ಚಿರೋವಂಥ ಬೆಲ್ಲ, ಏಲಕ್ಕಿ ಮತ್ತು ನಿಂಬೆಹಣ್ಣು, ಇದಿಷ್ಟು ಹಾಕಿ ಒಂದು ಕರ್ಬೂಜ ಜ್ಯೂಸನ್ನ ತಯಾರಿಸೋಣ. ಫಸ್ಟು ಕರ್ಬೂಜನ ಹಣ್ಣನ್ನು ಎಲ್ಲ ಬೀಜ ತೆಕ್ಕೊಂಡು ನೀಟಾಗಿ ಅದನ್ನೆಲ್ಲ ತಿರ್ಲೆಲ್ಲ ತೆಗ್ದು ಇದನ್ನ ಹಣ್ಣೆಲ್ಲ ಪಲ್ಪೆಲ್ಲ ಹಾಕಿ ನೀಟಾಗಿ ಕೈಯಲ್ಲಿ ಹಾಕಿದ್ರು ಮಾಡ್ಬೋದು, ಇಲ್ಲ ಮಿಕ್ಸಿಗಾದರೂ ಹಾಕಿದ್ರು. ಅದು ಮಿಕ್ಸಿಗೆ ಹಾಕಿದ್ರೆ ರುಚಿ ಅಷ್ಟು ಚೆಂದ ಬರೋದಿಲ್ಲ. ಅದಕ್ಕೆ ಕೈಯಲ್ಲೇ ಮಾಡೋದು ಅಂತ ಹೇಳೋದು, ಕೈಯಲ್ಲೇ ಮಾಡಿರೋದು. ಅದಕ್ಕೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೋಣ. ಓಕೆ, ನಾನು ಅಳತೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಅದನ್ನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಬೆಲ್ಲ ಹಾಕಿದ್ದೀನಿ, ಏಲಕ್ಕಿ ಕಾಣಿಸ್ತಾ ಇದೆ ನಿಮ್ಗೆ ಆಲ್ರೆಡಿ ಇಲ್ಲಿ. ಇದಕ್ಕೆ ತಕ್ಕಂಗೆ ನಿಂಬೆಹಣ್ಣು ಬೀಜ ಎಲ್ಲ ತೆಕ್ಕೊಂಡು ಇದಕ್ಕೆ ನಾವು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಕಾಣಿಸ್ತಾ ಇದೆ ಎಲ್ಲ ವೀಕ್ಷಕರೇ ನಿಮಗೆಲ್ಲರಿಗೂ ಇಲ್ಲಿ. ಅದನ್ನು ಬೀಜ ಎಲ್ಲ ಇದೆ, ಇವಾಗ ಆ ಬೀಜನ ಶೋಧಿಸ್ಕೊಳ್ಳೋಣ. ಇವಾಗ ನಾವು ಬರೀ ರಸ ಮಾತ್ರ ಹಾಕೋಣ. ಇದೆ ನೋಡಿ, ನಿಮಗೆಲ್ಲ ಬೀಜ ಎಲ್ಲ ಎತ್ತಿದ್ದೀನಿ ಆಲ್ರೆಡಿ. ನೋಡಿ, ಬೀಜ ಎಲ್ಲ ಎತ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ನಾವು ಶೌಟಲ್ಲೆಲ್ಲ ಮಾಡಿದ್ರೆ ಅಷ್ಟು ಚೆಂದ ಬರಲ್ಲ ನಮಗಿದು. ಕೈನಲ್ಲೇ ಮಾಡಬೇಕು. ಕೈನಲ್ಲೇ ಮಾಡಿದ್ರೇ ಅದು ಆ್ಯಕ್ಚುಲಿ ರುಚಿ ನಮಗೆ ಚೆನ್ನಾಗಿ ಕಾಣಿಸೋದು. ಅದಕ್ಕೋಸ್ಕರ ಇದನ್ನು ನಾವು ಕೈನಲ್ಲೇ ಮಾಡ್ತಾಯಿದ್ದೀನಿ. ಕಾಣಿಸ್ತಾ ಇದೆಯಲ್ಲ ವೀಕ್ಷಕರೇ ನಿಮಗೆಲ್ಲರಿಗೂ. ಇದರ ಕೈನಲ್ಲೇ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು ಇದನ್ನು. ಇದಕ್ಕೆ ಇನ್ನೂ ಒಂದು ಹೋಳು ನಿಂಬೆಹಣ್ಣು ಹಾಕ್ಕೊಳ್ಳೋಣ. ಅದಕ್ಕೆ ನಾನು ನಿಮ್ಗೆ ಅವಾಗೆ ತೋರಿಸಿದ್ನಲ್ಲ, ಅದಷ್ಟು ನಾವು ನಿಂಬೆಹಣ್ಣು ಹಾಕ್ಕೋಬೇಕು. ಆಯ್ತಲ್ಲ, ನೋಡ್ತಾ ಇದ್ದೀರಲ್ಲ. ಇವಾಗ ಇದನ್ನೆಲ್ಲ ನಾವು ಕೈನಲ್ಲೇ ಮಿಕ್ಸ್ ಮಾಡಬೇಕು. ಕೈನಲ್ಲೇ ಮಿಕ್ಸ್ ಮಾಡಿ ಬೆಲ್ಲನೂ ಹಾಕಿದ್ದೀನಿ, ಏಲಕ್ಕಿನೂ ಹಾಕಿದ್ದೀನಿ, ನಿಂಬೆಹಣ್ಣು ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಇದಕ್ಕೆ ಬೇಕಾಗಿರೋ ಅಷ್ಟು ಇವಾಗ ನೀರು ಹಾಕಬೇಕು. ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಎಷ್ಟು ಬೇಕೋ ಅಷ್ಟು ನಾನು ಫ್ರಿಜ್ನಲ್ಲಿ ಕೋಲ್ಡ್ ಮಾಡಿರೋವಂಥ ನೀರನ್ನ ಹಾಕ್ಕೊಳ್ತಿದ್ದೀನಿ. ಬಿಕಾಸ್ ನಾನು ಐಸ್ ಕ್ಯೂಬ್ ಸಿಕ್ಕಿಲ್ಲ. ಇವಾಗ ಬೇಸಿಗೆಗಾಲೆಲ್ಲ ಐಸ್ ಎಲ್ಲ ತಿಂದರೆ ಗಂಟಲು ಕಟ್ಟುತ್ತೆ, ಅದು ಮಕ್ಕಳು ಮರಿಯೆಲ್ಲ ತಿಂತಾ ಇರ್ತಾರೆ. ಅದಕ್ಕೋಸ್ಕರ ನಾನು ನೀರನ್ನೇ ಸಹ ನಾನು ಕೋಲ್ಡ್ ಮಾಡಿ ಐಸ್ ನೀರನ್ನ ಇಟ್ಟಿದ್ದೀನಿ. ಇದನ್ನು ನೋಡ್ತಾ ಇರ್ಬೋದು ನೀವು, ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಆಲ್ರೆಡಿ. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ ನೀವು, ಇದನ್ನು ನಾನು ಮಿಕ್ಸ್ ಮಾಡಿದ್ದೀನಿ. ಇವಾಗ ಕರ್ಬೂಜ ಜ್ಯೂಸ್ ಇಲ್ಲಾಂದರೆ ಕರ್ಬೂಜ ಪಾನಕ ರೆಡಿ ಆಗಿದೆ. ಇದು ಶ್ರೀರಾಮನವಮಿಗೆ ತುಂಬ ಮುಖ್ಯವಾಗಿ ಮಾಡಬೇಕಾಗಿರೋವಂಥ ಜ್ಯೂಸ್ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ಥ್ಯಾಂಕ್ ಯು ಗಾಯ್ಸ್.